ನ್ಯೂಸ್ಗೆ ಸ್ವಾಗತ. ಕುಮಟಾ ತಾಲೂಕಿನ ಒಕ್ಕನಹಳ್ಳಿಯಲ್ಲಿ ನಾಗದೇವತಾ ಪ್ರತಿಷ್ಠಾ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ತಾಲೂಕಿನ ಒಕ್ಕನಹಳ್ಳಿಯಲ್ಲಿ ಸಂತಾನ ಮತ್ತು ಸಂಪತ್ತನ್ನ ನೀಡುವ ಹಾಗೂ ಕಾಪಾಡುವ ನಾಗದೇವತಾ ಪ್ರತಿಷ್ಠಾಪನೆಯ ಜೊತೆಗೆ ಶ್ರೀ ಚೌಡೇಶ್ವರಿ ಮಹಾಸತಿ ಹಾಗೂ ಶ್ರೀ ಜಟಕೇಶ್ವರ ದೇವರ ಪ್ರತಿಷ್ಠಾಪನೆಯು ಶ್ರದ್ಧಾಭಕ್ತಿಯಿಂದ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜರುಗಿತು. ಸುತ್ತಲಿನ ನೂರಾರು ಜನರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಈ ಕುರಿತು ಅರ್ಚಕರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಸನಾತನ ಧಾರ್ಮಿಕ ಪರಂಪರೆಯಲ್ಲಿ ನಾಗದೇವತಾ ಉಪಾಸನೆಯು ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ನಾಗದೇವತೆ ಸಂಪತ್ತು ಮತ್ತು ಸಂತಾನ ಫಲವನ್ನು ಅನುಗ್ರಹಿಸುವುದರೊಂದಿಗೆ ಕಾಪಾಡುತ್ತದೆ ಎಂಬ ನಂಬಿಕೆ ಇದೆ. ಮನುಷ್ಯನಿಗೆ ನಾಗದೇವತೆಯ ಅನುಗ್ರಹ ಅತ್ಯವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಒಕ್ಕನಹಳ್ಳಿಯಲ್ಲಿ ನಾಗದೇವತಾ ಪ್ರತಿಷ್ಠಾಪನೆಯ ಜೊತೆಗೆ ಶ್ರೀ ಚೌಡೇಶ್ವರಿ ಮಹಾಸತಿ ಹಾಗೂ ಶ್ರೀ ಜಟಕದೇವರ ಪ್ರತಿಷ್ಠಾಪನೆಯನ್ನು ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಲಾಗಿದೆ. ಸರ್ವರಿಗೂ ನಾಗದೇವತೆಯ ಪೂರ್ಣಾನುಗ್ರಹವಾಗಲಿ, ಎಲ್ಲರಿಗೂ ಒಳಿತುಂಟಾಗಲಿ ಎಂದರು. ನಮ್ಮ ಸನಾತನ ಧಾರ್ಮಿಕ ಪರಂಪರೆಯಲ್ಲಿ ನಾಗದೇವತಾ ಉಪಾಸನೆಗೆ ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಮುಖ್ಯವಾಗಿ ಸಂತಾನ ಮತ್ತು ಸಂಪತ್ತು ಈ ಎರಡನ್ನ ನಾಗದೇವತೆ ಸದಾಕಾಲ ಕಾಪಾಡುತ್ತದೆ ಹೇಳುವಂತಹ ನಂಬಿಕೆ ಅನೇಕ ಸಾವಿರಾರು ವರ್ಷದಿಂದ ನಮ್ಮಲ್ಲಿ ಪ್ರಚಲಿತದಲ್ಲಿದೆ. ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಉತ್ಕರ್ಷವನ್ನು ಹೊಂದಬೇಕಾದರೆ ನಾಗದೇವತೆಯ ಪೂರ್ಣಾನುಗ್ರಹ ಅತ್ಯಂತ ಅವಶ್ಯಕ. ಅಂತಹ ಒಂದು ವಿಶೇಷವಾದಂತಹ ಘನ ಕಾರ್ಯವನ್ನು ಇವತ್ತಿನ ದಿವಸ ಈ ಎಲ್ಲ ಕುಟುಂಬದವರು ಅನೇಕ ಜನರು ಸೇರಿಕೊಂಡು, ಮುಖ್ಯವಾಗಿ ಇದರಲ್ಲಿ ಗಮನಿಸತಕ್ಕದ್ದು ಏನು ಕೇಳಿದ್ರೆ, ಇಲ್ಲಿರುವಂಥ ಎಲ್ಲವೂ ಸಹ ಅವರು ನಡೆಸಿದಂತಹ ಶ್ರಮದಾನದ ಮೂಲಕವಾಗಿ ನಿರ್ಮಾಣ ಆದಂತು. ಜೀರ್ಣವಾಗಿರುವಂತಹ ಸಾನ್ನಿಧ್ಯ ಇವತ್ತಿನ ದಿವಸ ಈ ರೀತಿಯ ಸುಂದರವಾದಂತಹ ಮಂದಿರದಲ್ಲಿ ಕಂಗೊಳಿಸ್ತಾ ಇದೆ. ಕುಮಟಾ ತಾಲೂಕಿನಲ್ಲಿ ಅನಿರೀಕ್ಷಿತ ಫಲಿತಾಂಶ ದಾಖಲಿಸಿದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ತಾಲೂಕಿನ ಗಿಬ್ ಸರ್ಕಲ್ ಬಳಿ ತಮ್ಮ ಗೆಲುವಿನ ವಿಜಯೋತ್ಸವ ಆಚರಿಸಿದರು. ಕುಮಟಾ ತಾಲೂಕಿನಲ್ಲಿ 13 ತಾಲೂಕ್ ಪಂಚಾಯತ್ ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳು ಹಾಗೂ 5 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳು ಗೆಲ್ಲುವ ಮೂಲಕ ಅನಿರೀಕ್ಷಿತ ಭರ್ಜರಿ ಗೆಲುವು ಸಾಧಿಸಿದೆ ತೆನೆ ಹೊತ್ತ ಮಹಿಳೆ. ಹಾಗಾಗಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ತಮ್ಮ ವಿಜಯೋತ್ಸವವನ್ನು ಆಚರಿಸಿದರು. ಈ ಕುರಿತು ಮಾಜಿ ಶಾಸಕ ದಿನಕರ್ ಶೆಟ್ಟಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಕುಮಟಾ ತಾಲೂಕಿನ ಎಲ್ಲಾ ಜನತೆ ಜೆಡಿಎಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಿಸಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರ ಪ್ರಾಮಾಣಿಕ ಕೆಲಸ ಹಾಗೂ ಅಭ್ಯರ್ಥಿಗಳ ಬಲಿಷ್ಠತೆ ಹಾಗೂ ಸ್ವಂತಿಕೆಯಿಂದ ಹೆಚ್ಚು ಸ್ಥಾನ ಗೆಲ್ಲಲು ಸಾಧ್ಯವಾಯಿತು. ಈ ಹಿಂದಿನ ಚುನಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸಿದ್ದೆವು. ಆದರೆ ಜನತೆಯ ಆಕಾಂಕ್ಷೆ ಜೆಡಿಎಸ್ ಪಕ್ಷದ ಮೇಲಿದ್ದ ಕಾರಣ ಈ ಬಾರಿ ಮತದಾರರು ನಮಗೆ ಸಾಥ್ ನೀಡಿದ್ದಾರೆ. ಗೆದ್ದ ಅಭ್ಯರ್ಥಿಗಳು ಗ್ರಾಮೀಣ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸಿ ಅವುಗಳನ್ನು ಬಗೆಹರಿಸಬೇಕೆಂದು ಅಭ್ಯರ್ಥಿಗಳಿಗೆ ಮಾತು ಹೇಳಿದರು ಹಾಗೂ ಗೆಲುವಿಗೆ ಕಾರಣೀಕರ್ತರಾದ ಮತದಾರರಿಗೆ ಅಭಿನಂದನೆ ತಿಳಿಸಿದರು. ಕುಮಟಾ ತಾಲೂಕಿನ ಎಲ್ಲ ಮತದಾರ ಬಾಂಧವರಿಗೆ ಕೃತಜ್ಞತೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 13ನೇ ತಾರೀಕಿಗೆ ನಡೆದಂತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಗೆದ್ದಂತ ಎಲ್ಲ ಅಭ್ಯರ್ಥಿಗಳಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಈ ಕುರಿತು ಮಿರ್ಜಾನ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಗೆದ್ದ ಅಭ್ಯರ್ಥಿ ಪ್ರದೀಪ್ ನಾಯಕ್ ಮಾತನಾಡಿ, ಮತದಾರರು ಜೆಡಿಎಸ್ ಪಕ್ಷದ ಕೈ ಹಿಡಿಯುತ್ತಾರೆಂಬ ಅಗಾಧವಾದ ನಿರೀಕ್ಷೆ ಇತ್ತು. ಮತದಾರರು ಆ ನಿರೀಕ್ಷೆಯನ್ನ ಹುಸಿ ಮಾಡಿಲ್ಲ. ಬೇರೆ ಬೇರೆ ಪಕ್ಷಗಳ ಆಡಳಿತದಿಂದ ಬೇಸತ್ತ ಜನರು ತಮ್ಮ ಪಕ್ಷಕ್ಕೆ ಅವಕಾಶ ನೀಡುವುದಾಗಿ ಹೇಳಿದ್ದರು. ಗೆದ್ದ ಎಲ್ಲ ಅಭ್ಯರ್ಥಿಗಳು ಜನರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇವೆ. ಯಾವುದೇ ಕಾರಣಕ್ಕೂ ಜನರ ನಂಬಿಕೆಯನ್ನು ಹುಸಿ ಮಾಡುವುದಿಲ್ಲ. ಜೆಡಿಎಸ್ ಪಕ್ಷ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂದು ಹೇಳಿದವರಿಗೆ ಮತದಾರರು ತಕ್ಕ ಉತ್ತರ ನೀಡಿದ್ದಾರೆ ಎಂದರು. ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಈ ಸಲ ಕುಮಟಾ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತದಾರರು ಆಶೀರ್ವಾದ ಮಾಡ್ತಾರೆ ಅನ್ನೋದು ನಿರೀಕ್ಷೆ ಇತ್ತು. ನಿನ್ನೆ ಮತ ಎಣಿಕೆ ಆದ ನಂತರ ಆ ನಿರೀಕ್ಷೆ ನಮ್ಮ ಸಂತೋಷವನ್ನು ಹುಟ್ಟಿಸಿದೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಚುನಾವಣೆ ಪೂರ್ವದಲ್ಲಿ ಜನರು ನಾವು ಹೋದ ಕಡೆ ಇಲ್ಲ, ಈ ಸಲ ಒಂದ್ಸಲ ನಿಮಗೆ ಜೆಡಿಎಸ್ ಅವರಿಗೆ ಹೆಚ್ಚಿನ ಅವಕಾಶ ಕೊಡ್ತೇವೆ, ಯಾಕಂದ್ರೆ ಬೇರೆ ಪಕ್ಷಗಳು ಮಾಡಿದ ಆಡಳಿತ ನೋಡಿದ್ದೇವೆ, ಈಗಿರೋ ಹಾಲಿ ಜನರು ಆಡಳಿತ ನೋಡಿದ್ದೇವೆ, ಹಾಗಾಗಿ ನಿಮ್ಮ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಟು ನೀವು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಿಮಗೆ ಈ ಸಲ ಆಯ್ಕೆ ಮಾಡ್ತೀವಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗಜು ಪೈ ಸೇರಿದಂತೆ ಗೆದ್ದ ಎಲ್ಲ ಜೆಡಿಎಸ್ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸರ್ಕಾರದ ಆಧಾರ್ ಕಾರ್ಡ್ ಮಾಡಿಸುವ ಟೆಂಡರ್ ಪಡೆದ ಖಾಸಗಿ ಕಂಪನಿ ಭಟ್ಕಳದಲ್ಲಿ ಉಚಿತವಾಗಿ ಮಾಡಿಸಬೇಕಿದ್ದ ಆಧಾರ್ ಕಾರ್ಡ್ಗಳಿಗೆ ಸ್ಥಳೀಯರಿಂದ ಹಣ ಲೂಟಿ ಮಾಡುತ್ತಿದ್ದಾರೆ.
ಸರ್ಕಾರಿ ಹಾಗೂ ಸರ್ಕಾರೇತರ ಸೌಲಭ್ಯ ಪಡೆಯುವಲ್ಲಿ ಆಧಾರ್ ಕಾರ್ಡ್ ಅತ್ಯಂತ ಮಹತ್ವದ್ದಾಗಿದೆ ಹಾಗೂ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಆಧಾರ್ ಕಾರ್ಡ್ ಮಾಡಿಸುವುದನ್ನು ಸರ್ಕಾರ ಖಾಸಗಿ ಕಂಪನಿಗಳಿಗೆ ಟೆಂಡರ್ ನೀಡಿದೆ. ಈ ಆಧಾರ್ ಕಾರ್ಡ್ ಸೇವೆ ಸಂಪೂರ್ಣವಾಗಿ ಉಚಿತವಾಗಿದೆ. ಆದರೆ ಟೆಂಡರ್ ಪಡೆದ ಖಾಸಗಿ ಕಂಪನಿಗಳು ಜನರಿಂದ ಹಣ ಲೂಟಿ ಮಾಡುತ್ತಿದ್ದು, ಸರ್ಕಾರದ ಯೋಜನೆ ದುರುಪಯೋಗ ಪಡಿಸಿಕೊಂಡು ಹಣ ಮಾಡುವ ದಂಧೆಯಾಗಿ ಪರಿಣಮಿಸಿಕೊಂಡಿದೆ. ಈ ಬಗ್ಗೆ ಭಟ್ಕಳದಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿದ ನಮ್ಮ ವಾಹಿನಿಗೆ ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ. ಭಟ್ಕಳ ತಾಲೂಕಿನಲ್ಲಿ ಕಳೆದ 1 ವಾರದಿಂದ ಆಧಾರ್ ಕಾರ್ಡ್ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ. ತಾಲೂಕಿನ ಶಿರಾಲಿ, ಮಾವಿನಕಟ್ಟೆ ಹಾಗೂ ಇನ್ನುಳಿದ ಬೂತ್ಗಳಲ್ಲಿ ಒಂದು ಆಧಾರ್ ಕಾರ್ಡ್ ಅಂದರೆ ಒಬ್ಬರಿಗೆ 60 ರೂಪಾಯಿನಂತೆ ಹಣ ವಸೂಲಿ ಮಾಡುತ್ತಿದ್ದಾರೆ. ಒಂದು ಮನೆಯಲ್ಲಿ 10 ಜನರಿದ್ದರೆ 600 ರೂಪಾಯಿ ವಸೂಲಿ ಮಾಡುವ ಮೂಲಕ ಹಗಲು ದರೋಡೆ ಮಾಡುತ್ತಿದ್ದಾರೆ. ಬಡ ಜನರಿಗೆ ಅನುಕೂಲವಾಗಲಿ ಎಂಬ ಸದುದ್ದೇಶದಿಂದ ಸರ್ಕಾರ ಈ ಯೋಜನೆ ಜಾರಿ ತಂದರೆ ಇಂತಹ ಕಂಪನಿಗಳು ಅವುಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ. ನಮ್ಮ ಕಾರ್ಯಾಚರಣೆಯ ನಂತರ ನೀಡಿದ ಮಾಹಿತಿ ಮೇರೆಗೆ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಬಿಎನ್ ಬಾಡ್ಕರ್ ಅವರು ಪರಿಶೀಲಿಸಿ ಅಲ್ಲಿನ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು ಹಾಗೂ ಉಚಿತ ಆಧಾರ್ ಸೇವೆ ನೀಡುವಂತೆ ಆದೇಶಿಸಿದರು. ಇಂತಹ ದನದಾಹಿ ಕಂಪನಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಜನರಿಗೆ ಉಂಟಾಗುವ ಅನಾನುಕೂಲತೆಗಳಿಗೆ ಕಡಿವಾಣ ಹಾಕಿ ಆ ಮೂಲಕ ಸರ್ಕಾರದ ಎಲ್ಲ ಸೌಲಭ್ಯಗಳು ನ್ಯಾಯಯುತವಾಗಿ ಜನತೆಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಆಶಯವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಗರದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಕಾಗೋಡು ತಿಮ್ಮಪ್ಪ ಹಾಗೂ ಸಚಿವ ಕಿಮ್ಮನೆ ರತ್ನಾಕರ್ ಅವರ ಉಪಸ್ಥಿತಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಕುರಿತಾಗಿ ಜರುಗಿದ ಸಭೆ. ಕುಮಟಾದಲ್ಲಿ ಅನಿರೀಕ್ಷಿತ ಫಲಿತಾಂಶ ದಾಖಲಿಸಿದ ತೆನೆಹೊತ್ತ ಮಹಿಳೆಯ ಸಂಭ್ರಮಾಚರಣೆ. ಭಟ್ಕಳ ತಾಲೂಕಿನಲ್ಲಿ ಆಧಾರ್ ಕಾರ್ಡ್ ಮಾಡಿಸುವ ಸಿಬ್ಬಂದಿಗಳಿಂದ ಹಣ ಲೂಟಿ, ಸಾರ್ವಜನಿಕರ ಆಕ್ರೋಶ. ಬಕ್ಕನಹಳ್ಳಿಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿದ ನಾಗದೇವತಾ ಪ್ರತಿಷ್ಠಾ ಕಾರ್ಯಕ್ರಮ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಫೂರ್ತಿ ಟಿವಿ.